ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಂತಂದ್ರೆ ಗೊತ್ತಿಲ್ಲದೆ ಇರೋ ಕನ್ನಡಿಗರು ಯಾರಿದ್ದಾರೆ ಹೇಳಿ? ಕನ್ನಡಿಗರ ಮನೆ ಮನೆಯ ಮಾತಾಗಿರುವ, ಕನ್ನಡಿಗರ ಹೃದಯದ ಚಕ್ರವರ್ತಿಯಾಗಿರುವ, ಅಭಿಮಾನಿಗಳಿಗೆ ದೇವರಾಗಿರ್ತಕ್ಕಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮರಣೆಯ ಕಾರ್ಯಕ್ರಮ 101 ನೆನಪು ಈ ದಿನ ಮಾತಿನ ಮನೆಯಲ್ಲಿ ಈಗ ಆರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲಲಿತಾ ಚಲಂ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮ್ಮದಾದ ವಿಷ್ಣುವರ್ಧನ್ ಕಿರುಹೊತ್ತಿಗೆಯ ಲೇಖಕರಾದ ಡಾಕ್ಟರ್ ಶೈಲಜಾ ಶರ್ಮಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮಾತಿನ ಮನೆಯ ಮಾಲೀಕರು, ಸಾಹಿತ್ಯ ಸಂಗೀತದ ಪೋಷಕರು ಆದ ರಾಸು ವೆಂಕಟೇಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. 101 ಕಾರ್ಯಕ್ರಮಕ್ಕೆ ಗಾಯಕರಾಗಿ ಆಗಮಿಸಿರುವ ರಾಜೀವ್ ಅಗಳಿ ಮತ್ತು ಸಿಂಧು ಸೀತಾರಾಮ್ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್ ಅವರು. ಪ್ರಾಸ್ತಾವಿಕಕ್ಕೆ ಮುಂಚೆ ಮುಖ್ಯ ಅತಿಥಿಗಳು ಜ್ಯೋತಿಯನ್ನು ಬೆಳಗಬೇಕು ಅಂತ ನಾನು ಕೇಳ್ಕೊತೀನಿ. ಸತೋಮಾ ಸರ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಇದು ಮಾತಿನ ಮನೆಯ 32ನೇ ಕಾರ್ಯಕ್ರಮ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿದ್ದ ಒಂದು ಸ್ಮರಣೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಷ್ಣುವರ್ಧನ್ ಸ್ಮರಣೆಯ ಕಾರ್ಯಕ್ರಮ 101 ನೆನಪು. ಹಾಗೂ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶೈಲಜಾ ಶರ್ಮಾ ಅವರ ನಮ್ಮದಾದ ವಿಷ್ಣುವರ್ಧನ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲಲಿತಾ ಚಲಂ ಅವರಿಗೆ ಮಾತಿನ ಮನೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಗಾಯನದ ಮೂಲಕ ನಮ್ಮೆಲ್ಲರನ್ನೂ ರಂಜಿಸಲಿರುವ ರಾಜೀವ್ ಅಗಳಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಸಿಂಧು ಸೀತಾರಾಮ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಂದು ನಮ್ಮದಾದ ವಿಷ್ಣುವರ್ಧನ ಈ ಕೃತಿಯ ಲೇಖಕಿ ಶೈಲಜಾ ಶರ್ಮಾ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸ್ತಾ ಇದ್ದೀರಾ, ಪ್ರತ್ಯಕ್ಷವಾಗಿ ಹಾಗೂ ನೇರ ಪ್ರಸಾರದ ಮೂಲಕ ಕೂಡ ವೀಕ್ಷಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾತಿನ ಮನೆ ಕಳೆದ ವರ್ಷ ಕೊರೋನಾ ಮುಂಚೆ ಮಾರ್ಚ್ 6ನೇ ತಾರೀಕು ಉದ್ಘಾಟನೆಗೊಂಡು ಅಲ್ಲಿಂದ ಇಲ್ಲಿಗೆ ನಿರಂತರ ಮಧ್ಯೆ 8 ತಿಂಗಳ ಕಾಲ ಕೊರೋನಾ ಅಡೆತಡೆ ಇತ್ತು. ಹಾಗಾಗಿ ಮಾಡೋಕ್ಕಾಗಿಲ್ಲ. ಈ 18 ತಿಂಗಳ ಕಾಲದಲ್ಲಿ 32 ಕಾರ್ಯಕ್ರಮಗಳನ್ನು ಮಾಡಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಮಾತಿನ ಮನೆಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಅನಾವರಣ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಆ ಕನಸುಗಳನ್ನು ಹೊಂದಿ ಒಂದು ಮಾತಿನ ಮನೆಯನ್ನು ನಿರ್ಮಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ನೀಡ್ತಿರೋ ಪ್ರೋತ್ಸಾಹ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮಾತಿನ ಮನೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ರಾಸು ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿ 12 ವರ್ಷ
ವರ್ಷಗಳು ಕಳೆದಿದೆ. ಯಾರೂ ಶಾಶ್ವತ ಅಲ್ಲದೆ ಇರೋ ಈ ಜಗತ್ತಲ್ಲಿ ಕೆಲವರು ಮಾತ್ರ ಶಾಶ್ವತವಾಗಿ ಉಳ್ಕೋತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಕೂಡ ತಮ್ಮ ನಟನೆ, ಸಹೃದಯತೆ, ಸರಳತೆಯ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹನಾಗಿ, ಪ್ರೀತಿಯ ವಿಷ್ಣುದಾದಾಗಿ ಉಳ್ಕೊಂಡಿದ್ದಾರೆ. ಈಗ ವೇದಿಕೆಯಲ್ಲಿ ಡಾಕ್ಟರ್ ಶೈಲಜಾ ಶರ್ಮಾ ಅವರು ರಚಿಸಿರುವ ಕಿರು ಹೊತ್ತಿಗೆ ನಮ್ಮ ದಾದಾ ವಿಷ್ಣುವರ್ಧನ್ ಕೃತಿಯ ಬಿಡುಗಡೆ ನಡೆಯಲಿದ್ದು, ಶ್ರೀಮತಿ ಲಲಿತಾ ಚಲಂ ಅವರೊಂದಿಗೆ ವೇದಿಕೆಯ ಅತಿಥಿಗಳು ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅತಿಥಿಗಳಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶೈಲಜಾ ಶರ್ಮಾ ಅವರು ತಮ್ಮ ಕೃತಿಯ ಕುರಿತು ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನಮ್ಮ ದಾದಾ ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ಯಾವಾಗಲೂ ಹಚ್ಚ ಹಸಿರು, ಅದು ಮರೆಯಲಾರದಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ಪದವಿ ಸಿಗಲ್ಲ ಅಂತಲೇ ಹೇಳ್ಬೋದು. ಇವರು ಅಂದರೆ ನಮ್ಮದೇನೋ ಚಿಕ್ಕ ವಯಸ್ಸಿಂದನೂ ಬಹಳ ಅಚ್ಚುಮೆಚ್ಚು. ಅದೇನು ಸೌಭಾಗ್ಯನೋ ಏನೋ, ನಾನು ಒಂದೆರಡು ಸತಿ ಭೇಟಿಯಾಗಿ ಬಹಳ ಹತ್ತಿರದಿಂದಲೇ ಮಾತಾಡ್ಸಿರೋದು ನಿಜಕ್ಕೂ ಸಂತೋಷ ಆಗುತ್ತೆ. ಈ ಕೃತಿ ಬರೆಯೋದಕ್ಕೆ ನನ್ನ ಸ್ನೇಹಿತರು ಹಾಗೂ ಕುಟುಂಬದವರೇ ಕಾರಣ. ಇದು ತುಂಬ ಕಿರು ಹೊತ್ತಿಗೆ, ಆದರೆ ನನ್ನ ಪ್ರಕಾರ ಇದರಲ್ಲಿ ಎಲ್ಲ ಮಾಹಿತಿನೂ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಕೊಡೋದಕ್ಕೋಸ್ಕರ. ಹಾಗಾಗಿ ಏನೋ ಎಲ್ಲರ ಪ್ರೋತ್ಸಾಹದಿಂದ ನನ್ನ ಈ ಕಿರು ಕಾಣಿಕೆಯನ್ನು ನಿಮ್ಗೆಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ಶೈಲಜಾ ಶರ್ಮಾ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ವಿಷ್ಣುವರ್ಧನ್ ಅವರು 1950 ಸೆಪ್ಟೆಂಬರ್ 18ರಲ್ಲಿ ಮೈಸೂರಲ್ಲಿ ಜನಿಸ್ತಾರೆ. ಅವರ ಮೂಲ ಹೆಸರು ಸಂಪತ್ ಕುಮಾರ್ ಅಂತ ಇದೆ. 1955ರಲ್ಲಿ ಶಿವಶರಣೆ ನಂಬೆಯಕ್ಕ ಚಿತ್ರದ ಮೂಲಕ ಬಾಲ ನಟನಾಗಿ ಅವರು ತಮ್ಮ ಬಣ್ಣದ ಬದುಕನ್ನು ಆರಂಭಿಸ್ತಾರೆ. 1972ರಲ್ಲಿ ನಾಯಕ ನಟನಾಗಿ ಪುಟ್ಟಣ ಕಣಗಾಲ್ರವರ ನಾಗರಹಾವು ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸ್ತಾರೆ. ಈ ಚಿತ್ರ 20 ವಾರಗಳ ಯಶಸ್ವಿ ಪ್ರದರ್ಶನದೊಂದಿಗೆ 100 ದಿನಗಳ ದಾಖಲೆಯನ್ನು ಸೃಷ್ಟಿಸಿ ಆಗಿನ ಕಾಲಕ್ಕೆ 7 ಲಕ್ಷದಷ್ಟು ಆದಾಯವನ್ನು ಗಳಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುತ್ತೆ. ಅವರಿಗೆ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಅನ್ನೋ ಬಿರುದನ್ನ 1979ರಲ್ಲಿ ಪಡ್ಕೊಳ್ತಾರೆ. 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಅವರು ಕನ್ನಡ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. 1980ರಲ್ಲಿ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಶಂಕರ್ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ನಲ್ಲಿ ಕೂಡ ವಿಷ್ಣುವರ್ಧನ್ ಅವರು ಪಾತ್ರ ನಿರ್ವಹಿಸಿದ್ದಾರೆ. 2005ನೇ ವರ್ಷದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ವಿಷ್ಣುವರ್ಧನ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿತು. ವಿಷ್ಣುವರ್ಧನ್ ಅವರು ನಟನೆ ಮಾತ್ರ ಅಲ್ಲ, ಕಿಲಾಡಿ ಕಿಟ್ಟು, ಸಾಹಸ ಸಿಂಹ, ಜಿಮ್ಮಿಗಲ್ಲು, ಕೈದಿ, ಮೋಜುಗಾರ ಸೊಗಸುಗಾರ, ವಿಷ್ಣು ಸೇನಾ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಈ ದಿನ ವೇದಿಕೆಯಲ್ಲಿ ಅವರ ಸ್ಮರಣೆಯ ಪ್ರಯುಕ್ತ 101 ನೆನಪು ಕಾರ್ಯಕ್ರಮ ನೆರವೇರಲಿದ್ದು, ಈ 101 ನೆನಪು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಗಾಯಕರಾದ ರಾಜೀವ್ ಅಗಳಿ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾರೆ. ತೆಗಿಬೇಕಾ? ಯಾಕಂದ್ರೆ ಅಲ್ಲಿ ಕೂತ್ರೆ ಅಲ್ಲಿ ಇರೋದಕ್ಕೆ ಆಗಲ್ಲ. ಹಿಂದೆ ಹೋಗ್ತದೆ.
ಇಲ್ಲಿ ಮಾತಿನ ಮನೆಗೆ ಇದು ನಾನು 2ನೇ ಸರಿ ಬರ್ತಾ ಇರೋದು. ಕಳೆದ ಬಾರಿ SPB ಅವರ ಒಂದು ವಿಶೇಷ ಮಾಡಿದಾಗ ಮೊದಲನೇ ಸಾರಿ ಬಂದಿದೆ. ಈಗ ನನ್ನ ಸೌಭಾಗ್ಯ ಇನ್ನೊಂದು ಸರಿ ವಿಷ್ಣುವರ್ಧನ್ ಅವರ ಗೀತೆಗಳನ್ನು ಹಾಡೋದು ಅಂದರೆ ತುಂಬ ಖುಷಿ. ಅವರ ಹಾಡುಗಳಿಗೆ ಆಲ್ಮೋಸ್ಟ್ 99% ಹಾಡಿರೋದೇ SP ಬಾಲಸುಬ್ರಹ್ಮಣ್ಯಂ ಅವರು. ಅದರಿಂದ ನಾನು ಕೆಲವೊಂದು ಹಾಡುಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನಿಮ್ಮ ಮುಂದೆ ಹಾಡ ಅಂತ. ನನ್ನ ಜೊತೆಗೆ ಸಿಂಧು ಸೀತಾರಾಮ್ ಅವರು ಕೂಡ ಹಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ಒಂದು ಭಕ್ತಿ ಪ್ರಧಾನ ಗೀತೆಯನ್ನು ಕೇಳೋಣ. ಈ ಗೀತೆ ಮಲಯ ಮಾರುತ ಚಿತ್ರದ ಒಂದು ಗೀತೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಬೆಳಕಿನಲ್ಲಿ ಬೆಳಿಗ ಭವನದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಹೊರಗೆ ಬೆಳ್ಳಿಗೆಗಳು ನುಡಿಸಿ, ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಕ್ಕಳೇ ಏಳು ಎಂದು ಹೊಸ ಪಾಠದಂತೆಯನ್ನ ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ಒಂದು ಬಳಲುತ್ತಿವೆ ಬಂದು ಕೈಯ ಹಿಡಿದೆ, ಕಂದಗೆ ಕಡುವೆ ಮುಂದೆನಾಗಿದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವು ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಶಾರದೆ 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 ಶಾರದೆ. ಮುಂದಿನ ಗೀತೆಯನ್ನು ಹಾಡೋಕ್ಕೋಸ್ಕರ ಸಿಂಧು ಅವರು ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಕೃಷ್ಣ ರುಕ್ಮಿಣಿ ಚಿತ್ರದ ಒಂದು ಸುಮಧುರವಾದ ಗೀತೆಯನ್ನು ಹಾಡ್ತಾ ಇದ್ದಾರೆ. ಹಲೋ
ಶ್ರೀ ಕೃಷ್ಣ ನೀ ಬೇಗ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬೆಂಬಲೇ ನನ್ನ ಮನದಲ್ಲಿ ಇದ್ದು ನಿನ್ನ ರೂಪವೇ ಬಲ್ಲೆಯೋ ಕೃಷ್ಣನೇ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬೆಂಬಲೇ ನನ್ನ ಮನದಲ್ಲಿ ಇದ್ದು ನಿನ್ನ ರೂಪವೇ ಬಲ್ಲೆಯೋ ನಿನ್ನೆ ಕನಸನ್ನು ನಾನು ನಿನ್ನ ಕಂಡೆನೆ ನಿನ್ನ ನೋಡು ಆಸೆಯಿಂದ ತಾಳಲಾರದೆ ಬೇಗ ಬಾ ರಾಧಾಲೋಲ ಅನರೆ ಅನಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರು ಶ್ರೀ ಕೃಷ್ಣ ನೀ ಬೇಗ ಬಾರೋ ಶ್ರೀ ಕೃಷ್ಣ ನೀ ಬೇಗ ಬಾರೋ ಪ್ರೇಮವೇ ದೈವ ನಿನ್ನ ಪ್ರೇಮವೇ ಜೀವ ಪ್ರೇಮದ ಕೂಗು ನಿನ್ನ ಕೇಳದೆ ದೇವ ತಾಪಸ ಪ್ರೇಮವೇ ದೈವ ನಿನ್ನ ಪ್ರೇಮವೇ ಜೀವ ಪ್ರೇಮದ ಕೂಗು ನಿನ್ನ ಕೇಳದೆ ದೇವ ತಾಪಸ ನನ್ನ ಹೃದಯದ ಪ್ರೇಮ ಗಾನ ಕೇಳದೆ ಜೀವನಿಲ್ಲದ ಕೃಷ್ಣ ನಿನ್ನ ನೋಡದೆ ಕೇಶವ ರಾಧಾಲೋಲ ಅನರೆ ಅನಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರು ಶ್ರೀ ಕೃಷ್ಣ ನೀ ಬೇಗ ಬಾರೋ ಧನ್ಯವಾದಗಳು. ಮುಂದಿನ ಗೀತೆಯಾಗಿ ಮತ್ತೊಂದು ಹಳೆಯ ಮಧುರವಾದ ಗೀತೆ ವಿಷ್ಣುವರ್ಧನ್ ಅವರ ನಾಟಕ ಇದು.
ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಸೂರ್ಯನು ಎಲ್ಲೋ ತಾವರೆಗೆಲ್ಲೋ ಕಾಣಲು ಕಾಂತರ ಕಾರಣವೇನೋ ಚಂದಿರನೆಲ್ಲೋ ನೈದಿದೆಯಲ್ಲೋ ನೋಡಲು ಅರಳುವ ಸಡಗರವೇನೋ ಎಲ್ಲೆರಲಿ ಕಾಣುವ ಆಸೆ ಈತನು ಏನು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಹುಣ್ಣಿಮೆಯಲ್ಲಿ ತನ್ನಲಿ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಲಗೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ತೊರೆದು ಕಾಣುವುದೇನು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಇಲ್ಲಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇದು. ಅಷ್ಟು ಸರಿ ಆದರೂ ಬೇಜಾರಾಗಲ್ಲ ಈ ಹಾಡು, ಅಷ್ಟು ಚೆನ್ನಾಗಿದೆ ಈ ಹಾಡು. ಧನ್ಯವಾದಗಳು. ಹೌದು, SPB ಅವರು ಎಲ್ಲೋದ್ರೂ ಈ ಹಾಡು ಹಾಡೇ ಹಾಡ್ತಿದ್ರು, ಎಲ್ಲೋದ್ರು ಈ ಹಾಡು. ಮುಂದಿನ ಗೀತೆ ಒಂದು ಇವಳ ಗೀತೆ, ಕೊಂಬಿಸಿಲು ಚಿತ್ರದ ಗೀತೆ.
ಕಾಣುವ ಹೊಂದಿಸಿದ ಸುಖದ ಸೂರ್ಯಕಿರಣ ಭಾವಗೀತೆ ಹಾಡಿ ಒಲುಮೆಯ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಸುಖ ಸಂದೇಶ 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 ಜೀವನ ಸಂಗೀತ ಭಾವಗೀತೆ ಹಾಡಿ ಒಲುಮೆಯ ಮತ್ತೊಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ ಎಲ್ಲಿರುವೆ ನೀ ಎಲ್ಲಿರುವೆ ಎಲ್ಲಿರುವೆ ನೀ ಎಲ್ಲಿರುವೆ ನಿನ್ನಿಂದ ರಾಧೆ ಕೃಷ್ಣ ಸೇರಿದಂತೆ ಎಂದೆಂದೂ ರಾಧೆ ಕೃಷ್ಣ ಸೇರಿದಂತೆ ಎಂದೆಂದೂ ಪ್ರೀತಿಯಿಂದ ರಾಧೆ ಕೃಷ್ಣ ಕೂಡಿದಂತೆ ಎಂದೆಂದೂ ಪ್ರೀತಿಯಿಂದ ಸಂತೋಷದಿಂದ ಬಾಳುವ ಸಂತೋಷದಿಂದ ಬಾಳುವ ಕಣ್ಣೀರ ನೀ ತೊರೆದು ಬಂದಾಗ ನಿನಗಾಗಿ ನಾನಿರುವೆ ಬಂಧು ನದಿಯು ಕಡಲ ಸೇರಿದಂತೆ ಒಂದಾಗಿ ನಾವು ಇಂದು ಶೃಂಗಾರ ಹಾದಿ ಕಾಣುವ ಶೃಂಗಾರ ಹಾದಿ ಕಾಣುವ ನಾನೇ ನೀನಾಗಿ ನೀನೇ ನಾನಾಗಿ ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ ಮನದ ಎಲ್ಲಿರುವೆ 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 ನಿನ್ನನ್ನು ಮನಸಾರೆ ಪ್ರೀತಿಸಿ ನೆರಳಂತೆ ನಾ ಹಿಂದೆ
ನಿನ್ನನ್ನು ಮನಸಾರೆ ಪ್ರೀತಿಸಿ ನೆರಳಂತೆ ನಾ ಹಿಂದೆ ಬರುವೆ ಹಾಲು ಜೇನು ಸೇರಿದಂತೆ ನಾವಿಂದು ಹೊಂದಿಕೊಂಡು ಹಾಲು ಜೇನು ಸೇರಿದಂತೆ ನಾವಿಂದು ಹೊಂದಿಕೊಂಡು ಆನಂದದಿಂದ ಹಾಡುವ ಆನಂದದಿಂದ ಆಡುವ ರಾಗ ನೀನಾಗಿ ತಾಳ ನಾನಾಗಿ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ ಹೃದಯ ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ ಮನದಾಸೆ ಮೂಡಿದೆ ಒಲವಿನ ಜೊತೆ ಬೀಳಿದೆ ಮನದಾಸೆ ಮೂಡಿದೆ ಒಲವಿನ ಜೊತೆ ಬೀಳಿದೆ. ಮುಂದಿನ ಒಂದು ಗೀತೆ ನನಗೆ ಬಹಳ ಇಷ್ಟವಾಗಿರೋ ಒಂದು ಗೀತೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ ಅನುರಾಗನನ್ನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ. ಬಳ್ಳಿಯಲ್ಲಿ ಹೂವು ತುಂಬಿ ಮರಗಳಲ್ಲಿ ಜೀವ ತುಂಬಿ ಎಲ್ಲೆಲ್ಲಿ ನೋಡಿದಲ್ಲಿ ಹೊಸ ಹಸಿರು ತುಂಬಿದೆ ಹಾಡುತ್ತಿರೆ ತುಂಬಿಗಳೆಲ್ಲ ಹಾರುತ್ತಿರೆ ಹಕ್ಕಿಗಳೆಲ್ಲ ತೋಳಿಂದ ನನ್ನನ್ನು ಬಳಸಿ ಈ ಸನಿಹರಿಸಿದೆ ನಿನ್ನ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ. ಕಣ್ಣಿನಲ್ಲಿ ರೂಪ ತುಂಬಿ ಮನಸ್ಸಿನಲ್ಲಿ ಪ್ರೀತಿ ತುಂಬಿ ನನ್ನೆದೆಯ ವೀಣೆಯಾಗಿ ಹೊಸದಾದ ತುಂಬಿದೆ ಆಸೆಗಳ
ಮನದಲ್ಲಿ ತುಂಬಿದೆ ಹೀಗೆ ನೀ ಮೌನವಾದೆ ಕಾರಣ ಕೇಳದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ನನ್ನನ್ನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ನಿನಗಾಗಿ ಹಾಡಿದೆ. ಧನ್ಯವಾದಗಳು. ಮತ್ತೊಂದು ಗೀತೆ ಇದೆ. ಸಾಮ್ರಾಟ್ ಚಿತ್ರದ ಒಂದು ಗೀತೆಯನ್ನ ಹಾಡೋಣ ಅನ್ಕೊಂಡಿದ್ದೀವಿ. ವಾ, ವಾ, ವಾ. ಸಂಬರದೆ ನನ್ನಗಡಿ ಇರೋದಿಲ್ಲ ನನ್ನಗಡಿ ಸಂಬರದೆ ನಿನ್ಗಡಿ ಇರೋದಿಲ್ಲ ನಿಮ್ ಕಡೆ ಶೀರ ಅಂದ್ರೆ ತಲೆ ಅಂತ ತಿಳ್ಕೊತೀರಿ ನಮ್ ಕಡೆ ಶೀರ ಅಂದ್ರೆ ಕೇಸರಿ ಬಾ ಅನ್ಕೋತೀರಿ ಎಂತದು ಹಾಡೋದಿತ್ತ ಕೂಡೋದಿತ್ತ ಕುಡಿಯೋದಿತ್ತ ಹ್ಯಾಂಗಪ್ಪ ಹಾಡೋದ್ ಹೆಂಗ ಕೂಡೋದ್ ಹೆಂಗ ಕುಡಿಯೋದ್ ಹೆಂಗ ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು ನಿನ್ನೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ನಲಿದಾಡಲು ನಾವೆಲ್ಲರೂ ಸರಿ ಹೋಗಲು ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಮುದ್ದೆಯಂತೆ ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳನೀರ ತಾಯಿಯಂತೆ ಗದಗಿನಲ್ಲಿ ಬೋಳದಂತೆ ಬಾಜಿ ಕೊಟ್ಟರೆ ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕಟ್ಟರೆ ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ ಮಂಗಳೂರಲ್ಲಿ ಒಂದು ಬೀದಿಗೆ ಭೂತಾಯಿ ಅಂತಾರೆ ನಿಮ್ ಕಡೆ ಬಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು ನಮ್ ಕಡೆ ಬಂಗಿ ಅಂದ್ರೆ ಚೊಕ್ಕ ಮಾಡು ಮಾನವನ ನಂಬಬಹುದು ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗೂಡಾಗಳು ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು ದುಡಿಬೇಕು ನಾವು ಮೊದಲು ದಡಿಬಾಗಲು ಬಂಗಾರದ ಗಡಿಯಾಗಲು ಯಾವ ಭಾಷೆ ದೊಡ್ಡದು ಯಾವುದು
ರಾಗಗಳ ಕಥೀನೆ ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗೆ ಈ ಕಾರ್ಯಕ್ರಮದ ಟೈಟಲ್ 101 ನೆನಪು ಇದೆಯಾಳದಿಂದ ಆ ಹಾಡು ಆಡಲೇಬೇಕು, ಇಲ್ಲಾಂದರೆ ಈ ಕಾರ್ಯಕ್ರಮಕ್ಕೆ ಕಳೆ ಇರಲ್ಲ. ಅದಕ್ಕೋಸ್ಕರ ಈಗ ಆ ಗೀತಕ್ಕೆ ಹಾಡಿ. ಅದಕ್ಕೂ ಮುಂಚೆ ಇನ್ನೊಂದು ಗೀತೆ ಹಾಡ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಸಿಕ್ಕಲಿಲ್ಲ. ಓಕೆ, ಮತ್ತೊಂದು ಗೀತೆ ಮಹಾಕ್ಷತ್ರಿಯ ಚಿತ್ರದ ಒಂದು ಗೀತೆಯನ್ನು ಹಾಡಲೇಬೇಕು. ವಿಷ್ಣುವರ್ಧನ್ ಅವರ ಮೇಲೆ ಈ ಭೂಮಿ ಬಣ್ಣದ ಊರಿ ಆ ಗೀತೆ ಹಾಡಲೇಬೇಕು, ಟ್ರ್ಯಾಕ್ ಸಿಗಬೇಕು. ಈ ಭೂಮಿ ಬಣ್ಣದ ಭೂಮಿ ಆ ಶಿವನೇ ಚಾಟಿಗಳು, ಈ ಬಾಳು ಸುಂದರ ನಗರಿ ಈ ನಿದರ ಬೇಟಿಗಳು, ನಿಂತಾರ ಗುರಿಯಾಟ ಎಲ್ಲರೂ ಒಂದೇ ಊಟ ಕಾಲಾಕ್ಷಣಿಗಳು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಗಳು, ಈ ಬಾಳು ಸುಂದರ ನಗರಿ ಈ ನಿದರ ಬೇಟಿಗಳು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಗುಣವ, ಹಳೆದವರೇ ದೈವಗಳು. ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸು, ಸಂಸ್ಕೃತಿಯೇ ಗುರುಗಳು.
ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕಗಳು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಗಳು ಈ ಬಾಳು ಸುಂದರ ನಗರಿ ನೀಡಿದರ ಭೇಟಿಗಳು ಮರಿಬೇಡ ಮರುವಿನ ನಗುವ ಕಡಿಬೇಡ ನಗುವಿನ ಸುಖವ ಭರವಸೆಯೇ ಮಗುತ್ತಲೇ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿಗಳು ನಿಂತಾಗ ಬುಗುರಿಯಾಟ ಎಲ್ಲಾರು ಮುಂದೆ ಓಟ ಕಾಲಾಕ್ಷಣಿಕಗಳು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಗಳು ಈ ಬಾಳು ಸುಂದರ ನಗರಿ ನೀಡಿದರ ಭೇಟಿಗಳು ಖಂಡಿತ ಆಮೇಲೆ ವಿಷ್ಣುವರ್ಧನ್ ಅವರ ನಟನೆಯ ಮತ್ತೊಂದು ಅಮೋಘ ನಟನೆ ಒಂದು ಗೀತೆ ಮುತ್ತಿನ ಹಾರ. ಆ ಚಿತ್ರ ಎಷ್ಟಲ್ಲಿ ನೋಡಿದ್ರು ಬೇಜಾರಾಗಲ್ಲ. ಆ ಚಿತ್ರದ ಒಂದು ಯುಗಳ ಗೀತೆ ಹಾಡ್ತಾ ಇದ್ದೀವಿ. ಕಟ್ಟಿ ನೋಡಿದ ಅದರ ಮಧುರ ಮಧುರ ಎಂದಡ ಪ್ರೇಮವು ತುಂಬಾ ಚಾಯಿ ತುಂಬಾ ಚಾಯಿ. ಮಳೆ 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 ಇಡೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ.
ನಲಿವಾಯಿ ಮನವೇ ಕುಣಿವಾಯಿ ಮನವೇ ಎನ್ನಡ ನೆನಪುದು ಅಮರ 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 ಮನೆ ಸೇರಿಸಿ ಬಾಯಿ ಮುತ್ತ ಮಾತ ದಿನ ಪ್ರತಿಕ್ಷಣ ನುಡಿಗಳಿಂದ ನಡೆಗೆ ನನ್ನ ಉಸಿರು ಎಂದಿನ ಮಾಧವಿಯೇ ಹೃದಯ ಆಳೆ ನಿನ್ನಾಳೆ ಭೂಮಿ ತಾಯಾಳೆ ನಿಜಡ ಬಂಧನ ಹಸಿಯೋ 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 ಮನೆ ಸೇರಿಸಿ ಬಾಯಿ ಮುತ್ತ ಮಾತ ಮನೆ ಸೇರಿಸಿ ಬಾಯಿ ಚಾಯ್ ಕಟ್ಟಿ ನೋಡಿಕೋ ನಾವು ತಿಟ್ಟು ಮರಿವು ಅದರ ಈ ಅದರ ಮಧುರ ಓ ಮಧುರ ನಿಕಟ ಪ್ರೇಮವು ತುಂಬಾ ಚಾಯಿ ತುಂಬಾ ಚಾಯಿ ತುಂಬಾ ಚಾಯಿ ತುಂಬಾ ಚಾಯಿ ಒಂದು ಸ್ಮಾಲ್ ನೀರು ಬಿಟ್ಟು ನೆಲದ ಮೇಲೆ ಅದು ಕೋರಿಕೆಯಾಗಿ ಕೇಳಿದ್ದಾರೆ. ತೋರಿಕೆ ಗೀತೆ ಒಂದಿದೆ, ನೀರ ಬಿಟ್ಟು ನೆಲದ ಮೇಲೆ. ಖಂಡಿತ ಈಗ ಹಾಡಬೇಡ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಟ್ಟಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಒಂದು ನಾಲ್ಕು ಬರೋದಿಲ್ಲ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಒಲವು ಮೂಡದಿರಲು ಮನವು
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗಲು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಕೂಗಲು ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗಲು ಜೀವನ ಸಾಗಲು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗಲು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ ಆದರೆ ನಾನು ನಿನ್ನ ಕೈ ಸೇರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ ಆದರೆ ನಾನು ನಿನ್ನ ಕೈ ಸೇರೆ. ತುಂಬಿದಲಿವ ಆಸೆ ಮನವಿ ಕಾಸಿರೆ ಹಿತವು ಎಲ್ಲಿ ನಾನು ಬೇರೆಯಾದರೆ ಹಿತವು ಎಲ್ಲಿ ನಾನು ಬೇರೆಯಾದರೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗಲು ನೆಲವ ಬಿಟ್ಟು ನೀರ ಮೇಲೆ ಬಂದಿ ಹೋಗಲು ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗಲು ಓಕೆ. ಇದು ಕರೆಕ್ಟ್ ಮಾಡ್ತೀನಿ. Disconnecting wireless device. The wireless device has connected successfully. ಮತ್ತೊಂದು ರಿಕ್ವೆಸ್ಟ್ ಸಾಂಗು ಯುಗ ಯುಗಗಳೇ ಸಾಗಲಿ ನಮ್ಮ ಸರ್ ಕೇಳಿದ್ದಾರೆ, ಅವ್ರಿಗೋಸ್ಕರ ಈಗ ಹಾಡ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀರಲಿ ನಮ್ಮ ಪ್ರೀತಿ
ನಲುಗಲಿ ಭೂಮಿ ಬಿರಿಯಲಿ ನೀನಗಿ ಬಾಳ ಜೀವ ಒಲವೆಂದು ತುಂಬಿ ಬಂತು ಮೈ ತುಂಬ ಮಿಂಚಿದೆ ಈ ಪ್ರೀತಿಯಿಂದೇ ದೂರವಿದೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೇ ಬೀರಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೇಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇ ಬೇರಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ನನ್ನ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ ಅಮರಾಯಿ ಪ್ರೇಮ ಬರದಾರಗೆಂದು ಸಾವು ಈ ಪ್ರಾಣವೇ ಹೋಗಲಿ ಈ ಲೋಕವೇ ಹೋಗಲಿ ಎಂದೆಂದು ಸಂಗಾತಿ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೇ ಬೀರಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೇಳಲಿ ನಮ್ಮ ಪ್ರೇಮ ಶಾಶ್ವತ ಲಾ 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 ಇನ್ನೊಂದು ಗೀತೆಯನ್ನು ಹಾಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅನ್ಕೊಂಡಿದ್ದೀನಿ ನಿಮ್ಮ ಅಪ್ಪಣೆ ಮೇರೆಗೆ. Disconnecting wireless device. The wireless device has connected successfully. ಕಾರ್ಯಕ್ರಮದ ಶೀರ್ಷಿಕೆಯ ಒಂದು ಗೀತೆ ನೂರೊಂದು ನೆನಪು ಎದೆಯಾಳದಿಂದ. ಈ ಬಂಧನ ಇದೇ ಥರ ಇರಲಿ, ಯಾವಾಗಲೂ ನೀವು ಈ ಮಾತಿನ ಮನೆಗೆ ಯಾವಾಗಲೂ ಬರ್ತಾ ಇರಬೇಕು ಅಂತ ವೆಂಕಟೇಶ್ ಅವರ ಕೋರಿಕೆ. ಇದೇ ರೀತಿ ನಿಮ್ಮ ಬಂಧನ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಹಾಡಿ ನಾನು ಕಾರ್ಯಕ್ರಮ ಮುಗಿಸ್ತೇನೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದ
ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗನಮ್ಮ ಎಂದು ಎಂದೆಂದು ಇರಲಮ್ಮ ಈ ದೂಯ ಬಂದ. ನೂರೊಂದು ನೆನಪು ಎದೆಯಾಡದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತವು ಮುಡಿಯೇರೆ ನಲಿವು ಮುಡಿಗಾರೆನ್ನು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಡದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು. ಮೂರು ಗಂಟಲ್ಲಿ ಬಾಳದಂತು ಕೇಳಿ ಪಡೆದಾಗ ಸಂತೋಷ ಉಂಟು. ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ, ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಮಾಡಿದ. ನೂರೊಂದು ನೆನಪು ಎದೆಯಾಡಲಿಲ್ಲ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗನಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಡಲಿಲ್ಲ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಇಷ್ಟೊತ್ತು ನನಗೆ ಮತ್ತು ಸಿಂಧು ಅವರಿಗೆ ಇಲ್ಲಿ ಹಾಡಲು ಅವಕಾಶ ಮಾಡಿಕೊಟ್ಟಿರೋ ವೆಂಕಟೇಶ್ ಸರ್ ಅವರಿಗೆ ಮತ್ತು ಅವರ ಎಲ್ಲ ಗೆಳೆಯರಿಗೆ ನನ್ನ ಧನ್ಯವಾದಗಳು. ಲೈವಲ್ಲಿ ಎಷ್ಟೋ ಜನ ವೀಕ್ಷಣೆ ಮಾಡ್ತಾ ಇದ್ರಿ, ಕಮೆಂಟ್ಸ್ ಓದೋಕ್ಕಾಗಲಿಲ್ಲ ನನಗೆ, ಹಾಡು ಬಗ್ಗೆ ಸ್ವಲ್ಪ ಗಮನ ಇತ್ತು. ದಯವಿಟ್ಟು ಏನಾದ್ರು ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ.
ತಮ್ಮ ಶ್ರುಶ್ರಾವ್ಯ ಗಾಯನದ ಮೂಲಕ ವಿಷ್ಣುವರ್ಧನ್ ಅವರ ನೆನಪುಗಳನ್ನು ಕಟ್ಟಿಕೊಟ್ಟಂತಹ ರಾಜೀವ್ ಅಗಳಿ ಮತ್ತು ಸಿಂಧು ಸೀತಾರಾಮ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. ರಾಸು ವೆಂಕಟೇಶ್ ಅವರು, ಡಾಕ್ಟರ್ ಶೈಲಜಾ ಶರ್ಮಾ ಅವರು ಮತ್ತೆ ಶ್ರೀಮತಿ ಲಲಿತಾ ಚೌಹಾಣ್. ನಮ್ಮ ಗೆಳೆಯರಾದಂಥ ನಂಜುಂಡ ಅವರೊಂದು ಹಾಡು ಹೇಳ್ತೀನಿ ಅಂತ ಕೇಳ್ಕೊತಾ ಇದ್ದಾರೆ ವಿಷ್ಣುವರ್ಧನ್. ನಿಮ್ಮೆಲ್ಲರ ಅನುಮತಿಯೊಂದಿಗೆ ಅವರಿಗೆ ಮೈಕ್ ಕೊಡ್ತಾ ಇದ್ದೀನಿ. Disconnecting wireless device. The wireless device has connected successfully. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆಕಳದಂತೆ
ನೀಗಾಗಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಅಂತರಂತೆ. ಬಾಳೆಂಬ ಆಟದಿ ಚೆಂದಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು. ಬಾಳೆಂಬ ಆಟದಿ ಚೆಂದಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದು ದೇವರು. ನಾಳೆ ಕಾಯೋದು ಎಲ್ಲರೂ ನೀನಾದರೆ ನೀಗ ನಿನ್ನನ್ನು ಮರೆಯರು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗದಲ್ಲಿ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗದಲ್ಲಿ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಅಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ನೀಗಾಗಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ನಂಜುಂಡ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಲಲಿತಾ ಚಲಂ ಅವರು ಕನ್ನಡ ಮತ್ತು ಭಾರತೀಯ ಇತಿಹಾಸದಲ್ಲಿ MA ಪದವೀಧರರು. ನಾಡಿನ ಜನಪ್ರಿಯ ವಾಹಿನಿಗಳಾದ ETV, ಜಿ ಟಿವಿ, ICD ಟಿವಿಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಶಂಕರ ಆಧ್ಯಾತ್ಮಿಕ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಕಟವರ್ತಿಗಳಾಗಿರುವ ಲಲಿತಾರವರು ವಿಷ್ಣುವರ್ಧನ್ ಕುರಿತಾಗಿ ಮಾತನಾಡಬೇಕೆಂದು ಕೋರಿಕೆ. Disconnecting wireless device. ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡಬೇಕು, ಎಲ್ಲಿಂದ ಮಾತಾಡಬೇಕು ಗೊತ್ತಿಲ್ಲ. ಯಾಕೆಂದರೆ ವಿಷ್ಣುವರ್ಧನ್ ಅವರು ಒಂದು ಸಾಗರ ಇರ್ತಾರೆ. ಮೊದಲು ಮಾತಿನ ಮನೆ 32 ಕಾರ್ಯಕ್ರಮಗಳನ್ನು ಪೂರೈಸಿದ್ದಕ್ಕೆ ಅಭಿನಂದನೆಗಳು. ಇದರ ಹಿಂದೆ ಇರುವಂಥ ಶಕ್ತಿ ರಾಸು ವೆಂಕಟೇಶ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಒಬ್ಬ ಟೆಕ್ನಿಕಲ್ ಡೈರೆಕ್ಟರ್ ಆಗಿ ದೂರದರ್ಶನಲ್ಲಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಎಲ್ಲರ ಮನಸ್ಸನ್ನು ಅವರು ಬರ್ತಿದ್ದಾರಲ್ಲ, ಮನಸ್ಸುಗಳ ಸಂವಹನ ಅಂತ. ಇದು ಮಾತು ಅಂದರೆ ಜ್ಯೋತಿರ್ಲಿಂಗ ಅಂತಾರೆ. ಆ ಮಾತನ್ನು ಅರ್ಥಪೂರ್ಣವಾಗಿ ಪ್ರತಿ ತಿಂಗಳು ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮಾತನ್ನು ವ್ಯರ್ಥ ಮಾಡದೆ ಕೇವಲ 1 ಗಂಟೆಗಳ ಕಾಲದಲ್ಲೇ ಎಷ್ಟು ಸುಂದರವಾಗಿ ನಿರೂಪಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಇವತ್ತು ನನ್ನ ಈ ವೇದಿಕೆ ಕರೆದಿದ್ದಕ್ಕೆ. ನಾನು ಅವರು ಪರಿಚಯ ಆಗಿದ್ದು ಒಂದು ಕಾರಣ ಅಂದರೆ ವಿಷ್ಣು ಸರ್. ನಮ್ಮಿಬ್ಬರ ಅಭಿಮಾನ ಒಂದೇ ಕಡೆ ಇದ್ದಿದ್ದರಿಂದ ಹೆಚ್ಚು ಹತ್ತಿರ ಆಗಿ
ವಿಷ್ಣುವರ್ಧನ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಈಗ ಹಾಡುಗಳಲ್ಲಿ ಏನು ಹಾಡು ಎಂದು ಅವರು ರಾಜೀವ್ ಅವರು ತುಂಬ ಚೆನ್ನಾಗಿ, ಅಂದರೆ ನಾವು ಅವರ ಸಿನಿಮಾಗಳನ್ನು ಅನುಭವಿಸಿ ನೋಡಿ ಸಂತೋಷ ಪಟ್ಟಿದ್ದನ್ನು ಇಲ್ಲಿ ಕಟ್ಟಿಕೊಟ್ಬಿಟ್ರು 1 ಗಂಟೆಗಳ ಕಾಲದಲ್ಲಿ. ನಂಜುಂಡ ಅವರಂತೂ ಭಾವ ತುಂಬಿ ಹಾಡಿದ್ದಾರೆ. ಸೊ ನಾವು ಒಂದ್ಸತಿ ಅಲಾರೆ ಅಲಾರೆ ಅಂತ ಕೂಗೋಣ ಅನ್ಸುತ್ತೆ, ಎಲ್ಲಾದ್ರೂ ಇದಾರೇನೋ ಬಂದ್ಬಿಡ್ಲಿ ಚಾಮರಾಜಪೇಟೆನಲ್ಲಿ ಹತ್ತಿರದಲ್ಲಿ ವಿಷ್ಣು ಸರ್ ಅನ್ನೋ ಆಸೆ ನಮ್ಗೆ ಇನ್ನೂ ಇದೆ, 12 ವರ್ಷ ಕಳೆದ್ರು. ಸೊ ವಿಷ್ಣುವರ್ಧನ್ ಅವ್ರನ್ನ ನಾನು ಹತ್ತಿರದಿಂದ, ಅಂದರೆ ಕಾಲೇಜ್ ಡೇಸಲ್ಲಿ ಎಲ್ಲರ ಹಾಗೆ ನಾನು ಅವರ ಅಭಿಮಾನಿ, ಸಿನಿಮಾಗಳು ನೋಡ್ತಾ ಬೆಳೆದಿದ್ದು. ಮೀಡಿಯಾಗೆ ಬಂದ ಮೇಲೆ ನನ್ನ ETVಯಿಂದ ನನ್ನ ಮೀಡಿಯಾ ಜರ್ನಿ ಸ್ಟಾರ್ಟ್ ಆದಾಗ ಅವ್ರನ್ನ ಬಹಳ ಹತ್ತಿರದಿಂದ ನೋಡೋವಂಥ ಅನೇಕ ಅವಕಾಶಗಳು ನನಗೆ ಸಿಕ್ತು. ಮೊದಲನೇದಾಗಿ ಅವರೊಂದು ಆಧ್ಯಾತ್ಮಿಕ ಲೋಕಕ್ಕೆ ಹೋದ ನಂತರವೇ ಅವರ ಪರಿಚಯ ಆಗಿತ್ತು. ಅವರಲ್ಲಿ ಇದ್ದಿದ್ದ ಗುಣ ಅಂದರೆ, ನೀವು ಎಷ್ಟು 1000 ಜನ ಇದ್ರು ಅದರಲ್ಲಿ ನಿಮ್ಮನ್ನ 1 ದಿನ ನೋಡಿದ್ರು ಅವರು ಹೆಸರಿಡಿದು ನಮ್ಮನ್ನ ಕರೆದು ಗುರುತಿಸಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಅವರದ್ದು, ಆ ಸರಳತೆ ಅವರದ್ದು. ಅವರನ್ನ ಹತ್ತಿರದಿಂದ ಅನೇಕ ಬಾರಿ ತುಂಬಾ ಸರ್ತಿ ಅವ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ಎಲ್ಲ ಸರಿಗಮಪ ಕಾರ್ಯಕ್ರಮಕ್ಕೂ ಅವರನ್ನು ಒಮ್ಮೆ ಕರೆದಿದ್ವಿ. ನಾನು ZLಿದ್ದಾಗ ETV ಎದೆ ತುಂಬಿ ಹಾಡಿದನ್ನು SPB ಅವರೇ ಮಾಡ್ತಾ ಇದ್ರು. ಸೊ ಹಾಗಾಗಿ ತುಂಬ ಹತ್ತಿರದಿಂದ ಅವರೆಲ್ಲರ ಜೊತೆ ನಾವು ಬೆರೆತು ಮಾತಾಡಿ, ಇವರ ಬಗ್ಗೆ ಅವರಿಗಿಂತ ಹೆಚ್ಚಾಗಿ ಬೇರೆಯವರ ಅನೇಕರು ಅವರ ಬಗ್ಗೆ ಹೇಳಿ ಅವರ ಅನುಭವಗಳನ್ನು ನಮ್ಮ ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಹಂಚ್ಕೊಳ್ತಾ ಇದ್ರು. ಅಂಥ ಸದವಕಾಶ ಆ ಮಹಾನುಭಾವರ ಜೊತೆ ಇದ್ದಿದ್ದು. RN ಜಯಗೋಪಾಲ್ ಅವರು, ರಾಜನ್ ನಾಗೇಂದ್ರ ಅವರು, ಎಲ್ಲರ ಜೊತೆ ನಾನು ಅವರನ್ನ ಮಾತಾಡಿರೋದನ್ನ, ಅವರ ಬಗ್ಗೆ ಹೇಳಿರೋದನ್ನ ಕೇಳ್ತಾ ಇದ್ದೆ ನಾನು ಚಾನೆಲ್ಗಳ ಒಂದು ಸಹಾಯದಿಂದ. ನನಗೆ ಅದಾದ ನಂತರ ನನ್ನ ಕೊನೆಯ ಭೇಟಿ ಮಾತ್ರ ನನಗೆ ಇವತ್ತಿಗೂ ಅದನ್ನು ಮರೆಯೋಕ್ಕಾಗದೇ ಇರುವಂಥದ್ದು. ಅವರು ಬಳ್ಳಾರಿನಾಗ ಒಂದು ಸಿನಿಮಾದು ಡಬ್ಬಿಂಗಿಗೆ ಬಂದಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋ. ಆವತ್ತು ನಾನು ರಾಜನ್ ಅವರ ಮಗ ಅನಂತರಾಜನ್ನು ಒಂದು ಕಾರ್ಯಕ್ರಮ ಮಾಡ್ತಿದ್ರು, ರೀಮಿಕ್ಸ್ ಮಾಡ್ತಾ ಇದ್ರು ಅವರ ತಂದೆಯವರ ಹಾಡುಗಳು. ರಾಜನ್ ಅವರು ಇದ್ರು ಅವಾಗ. ಆವತ್ತು ಅವರು ಕೆಳಗಡೆ ಡಬ್ಬಿಂಗಿಗೆ ಬಂದಾಗ ಕೆಳಗಡೆ ಕೂತಿದ್ರು. ನಾನು ನನ್ನ ಸ್ನೇಹಿತರು ಹೋದಾಗ ಬನ್ನಿ ಅಂತ ಅವರೇ ಮಾತಾಡ್ಸಿದ್ರು. ಅವ್ರಿಗೆ ಸಮಯ ಇತ್ತು. ಆಗ ರಾಜನ್ ಅವ್ರು ಬಂದು ನಮಸ್ಕಾರ ಮಾಡಿ ಮಾತಾಡಿದ್ದು ಎಲ್ಲ ಆದ್ರೂ ನಮ್ಮ ಜೊತೆ ಒಂದು ಅರ್ಧ ಗಂಟೆ ಅವರಿಗೆ ಸಮಯ ಸಿಕ್ತು. ಅದು ನನ್ನ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಆಗ ಕೊನೆಯಲ್ಲಿ ಒಂದೇ ಒಂದು ಮಾತು, ನಾನು ಅವರ ಬಗ್ಗೆ ಅವ್ರನ್ನ ಒಂದೇ ಒಂದು ಮಾತು ಕೇಳಿದೆ. ಎಲ್ಲ ಅವರು ಆಧ್ಯಾತ್ಮದ ಬಗ್ಗೆ ಮಾತಾಡಿದ್ರು, ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದ್ರು. ಅವರಿಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಅನೇಕ ಭಾಷೆಗಳ ಸಿನಿಮಾಗಳ ಬಗ್ಗೆ ಅವರಿಗೆ ಹಿಡಿತಾ ಇತ್ತು. ಹೆಚ್ಚು ಪಾಶ್ಚಾತ್ಯ ಚಿತ್ರಗಳ ಬಗ್ಗೆ ಬಹಳ ಹೇಳ್ತಾ ಇದ್ರು. ಇವತ್ತೇನು ವೆಬ್ ಸೀರೀಸ್ ಬರ್ತಾ ಇದೆಯಲ್ಲ, ಅದು ಅಂದೇ ಅವರ ಕನಸು ಹೇಳ್ತಾ ಇದ್ರು. TV ಮಾಧ್ಯಮಗಳು ಇನ್ನು ಮುಂದೆ ಪ್ರಬಲ ಆಗುತ್ತೆ, ಆವಾಗ ಒಂದು ಕಾಲಕ್ಕೆ ನಮ್ಮ ಎಲ್ಲ ಬೇರೆ ಬೇರೆ ಮಾಧ್ಯಮಗಳು ಹೋಗುತ್ತೆ, ಆವಾಗ ಬೇರೆ ಬೇರೆ ಥರದ ಅವಕಾಶಗಳು ಸಿಗುತ್ತೆ, ಮುಂದಿನ ಜನರೇಷನ್ಗೆ ಅನೇಕ ಅವಕಾಶಗಳು ಸಿಗುತ್ತೆ ಅಂತ ಅವತ್ತೇ ಹೇಳಿದರು. ಇವತ್ತು ಮಧ್ಯಾಹ್ನ ನನ್ನ ಮಗ ನಿಷ್ಕರ್ಷ ಸಿನಿಮಾ ನೋಡೋಣ ಅಂತ ಅಮೆಝಾನಲ್ಲಿ ನೋಡಿದಾಗ, ಈಗ ಯಾವುದೋ ವೆಬ್ ಸೀರೀಸ್ ಬರ್ತಾ ಇದೆ ಅಮ್ಮ ಈ ಥರದ್ದು ಅಂತ ಹೇಳ್ದ. ಅಂದರೆ ಅವರ ಚಿತ್ರಗಳ ಗುಣಮಟ್ಟ ಆಗಿತ್ತು ಕೆಲವೊಂದು, ಆದರೆ ಅವರನ್ನು ಅಷ್ಟು ನಾವು ಬಳಸ್ಕೊಳ್ಳಿಲ್ಲ ಅನ್ನೋದು ಒಂದು ಇದ್ದಿದ್ರೂ ಕೂಡ ಅವರಿಗೆ ಒಂದು ತೃಪ್ತಿ ಅನ್ನೋದಂತೂ ಇತ್ತು. ಕೊನೆಯ ಮಾತು ಅವರು ಹೇಳಿದ್ದು ಅದು ಎಲ್ಲರಿಗೂ ಅನ್ವಯಿಸುತ್ತೆ, ನನ್ನ ಕಿವಿಲಿ ಇನ್ನೂ ಇದೆ ಆ ಮಾತು. ನಾನು ಅವ್ರನ್ನ ಒಂದು ಮಾತು ಕ್ವಶನ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ನಿಮ್ಮ ಕೊನೆಯ ಪ್ರತಿಯೊಂದು ನಿಮ್ಮ ಒಳಗಡೆ ಒಂದು ಕವಾಟ ಇದೆ, ಆ ಕೊನೆಯ ದ್ವಾರಕ್ಕೆ ನೀವು ಯಾರನ್ನೂ ಬಿಟ್ಕೊಂಡಿಲ್ಲ, ಯಾಕೆ ಹೌದಾ ಅಂತ ನನ್ನ ಮನಸ್ಸಿಗೆ ಅನ್ಸೋದನ್ನ ಕೇಳಿದೆ. ಯಾಕೆಂದರೆ ಅವರ ಕಣ್ಣುಗಳು ಪ್ರೀತಿನ ಸೂಸ್ತಾ ಇರುತ್ತೆ. ಎಲ್ಲರ ಅವ್ರನ್ನ ನೋಡಿದ ತಕ್ಷಣ ನಮ್ಮನ್ನು ಅಟ್ರಾಕ್ಟ್ ಮಾಡೋದೇ ಅವರ ಕಣ್ಣು. ಮತ್ತು ಆ ನಿಷ್ಕಲ್ಮಶ ನಗು, ಅವರ ಮುಖದಲ್ಲಿ ಗಾಂಭೀರ್ಯದ ಜೊತೆ ಒಂದು ನಗು. ಆವತ್ತಂತೂ ಅವರು ಸಾಯಿಬಾಬಾ ಥರ ಬಟ್ಟೆ ಹಾಕ್ಕೊಂಡು ನನ್ನ ಮುಂದೆ ನನಗೆ ನಮಸ್ಕಾರ ಮಾಡಿದಾಗ ನಾನು ಬಾಬಾ ಅವರಿಗೆ ನಮಸ್ಕಾರ ಮಾಡಿದೆ ಅನ್ನುವಂಥ ಒಂದು ಭಾವನೆ ಬಂತು. ಯಾವುದೋ ಕೋಟಿಗೊಬ್ಬನೋ ಯಾವುದ್ರಲ್ಲೋ ಹೇಳ್ತಾರಲ್ಲ ಅವರ ತಾಯಿ ಪಾತ್ರಧಾರಿ, ಇಂಥ ಮಗ ನನಗೆ ಹುಟ್ಟಿಲ್ಲ ಅಂತ ಪ್ರತಿ ತಂದೆ ತಾಯಿ, ಇಂಥ ತಮ್ಮ ನನಗಿಲ್ಲ, ಇಂಥ ಅಣ್ಣ ನನಗಿಲ್ಲ, ಇಂಥ ನನ್ನ ಸ್ನೇಹಿತ ಇಲ್ಲ ಅನ್ನೋ ಪ್ರತಿಯೊಬ್ಬರಿಗೂ ಇಂಥ ಮಗ ಬೇಕು, ಇಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಅನ್ಸತ್ತಲ್ಲ. ನಮ್ಗೆ ಇವತ್ತಿಗೂ ಯಾಕೆ 12 ವರ್ಷ ಆದರೂ ಎಷ್ಟೋ ನಟರನ್ನ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಪ್ರೀತಿಸ್ತೀವಿ, ಅವರ ವ್ಯಕ್ತಿತ್ವ ಆಗ್ಬೋದು, ಅವರ ಆ್ಯಕ್ಟಿಂಗ್ ಆಗ್ಬೋದು, ಆರಾಧಿಸ್ತೀವಿ. ಆದರೆ ವಿಷ್ಣುವರ್ಧನ್ ಅವ್ರನ್ನ ಒಬ್ಬ ಆ್ಯಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹೃದಯವಂತ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ. ನಮ್ಮ ಮನೆಯವರು ಅನ್ನೋ ಭಾವನೆ ನಮಗೆ ಏನೋ, ನಮಗೊಬ್ಬರು ಆತ್ಮಬಂಧು ಅನ್ನೋಂಥ, ನನಗಂತೂ ಇವತ್ತಿಗೂ ಅವರು ಆತ್ಮಬಂಧುನೇ. ನನ್ನಂಥ ಸಾವಿರಾರು ಕೋಟ್ಯಾಂತರ ಜನಕ್ಕೂ ಅವ್ರು ಹಾಗೆ ಇರಬಹುದು, ಆದರೆ ಆ ಗುಣ ಅವರಲ್ಲಿತ್ತು. ಅವರು ಹೇಳಿದ್ರು ಅದಕ್ಕೆ, ಇಲ್ಲ ಇದು ನನ್ನಲ್ಲಿ ಮಾತ್ರ ಕೋಟೆ ಇಲ್ಲ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಯಾರಿಗೂ ಹೇಳಿದವರಂಥ ಒಂದು ಕೋಟೆ ಅವರ ಹೃದಯದಲ್ಲಿ ಇರುತ್ತೆ.
ಅಲ್ಲಿ ಇರುವಂಥ ಆ ಭಾವನೆನ ಅವ್ರು ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಗಂಡ ಹೆಂಡತಿ ಮಗ ತಂದೆ ತಾಯಿ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಅದೊಂದೇ ಅವ್ರ ಜೊತೆ ಹೋದಾಗ ಬರೋದು. ಅಲ್ಲಿ ಪ್ರೀತಿನೂ ಇರ್ಬೋದು, ದ್ವೇಷ ಇರ್ಬೋದು, ನೋವು ಇರ್ಬೋದು, ಏನು ಮಾಡಿದೆ ಏನು ಮಾಡಿಲ್ಲ ಅನ್ನೋಂಥ ಒಂದು ಪಶ್ಚಾತ್ತಾಪಗಳಿರ್ಬೋದು, ಕೃತಜ್ಞತೆ ಇರ್ಬೋದು, ಅದನ್ನು ಮಾತ್ರ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ನೀನು ಮಾಡಲ್ಲ, ನಾನೂ ಮಾಡಲ್ಲ, ನಾನೊಬ್ಬನೇ ಅಲ್ಲ, ನನ್ನ ಕೇಳಬೇಡ, ನನ್ನ ಜೊತೆ ಇದು ಬಂದೇ ಬರುತ್ತೆ. ನಾನು ಹೋದಾಗ ಅದು ಒಂದೇ ಬರೋದು ಅವರು. ಅದಾದ ನಂತರ ನಾನು ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಲಿಲ್ಲ ನನಗೆ. ಕೊನೆಯದಾಗಿ ಅವ್ರನ್ನ ಹಾಗೆ ನೋಡಬೇಕಾಯ್ತು. ಅದರ ನಂತರ ನಾನು ತುಂಬ ಹೇಳಬೇಕಂದ್ರೆ ಅವರ ಪ್ರೀತಿಯ ಸಹೋದರ, ಅವರ ಅಣ್ಣ, 3-4 ವರ್ಷಗಳ ಕಾಲ ನಾನು ಅವರು ಕಳೆದಂಥ ಸಮಯ. ಅವರು ರವಿಕುಮಾರ್ ಅಂತ, ನನ್ನ ಪ್ರೀತಿ ರವಿ ಅಂಕಲ್. ಅವರು ಹೋದ ನಂತರ ಅವರದ್ದೇ ಪ್ರತಿರೂಪ. ಇವರಿಬ್ಬರು ರೂಪ ಬೇರೆ, ಒಂದೇ ಗುಣ ಇಬ್ಬರು. ಅವರು ಯಾಕೆ ನಮ್ಮ ವಿಷ್ಣು ಸರ್ ಇಷ್ಟ ಆಗ್ತಾರೆ ಅಂದರೆ, ಸಂಸ್ಕಾರವಂತ ಕುಟುಂಬ ಅವರು. ಅವರ ತಂದೆ ತಾಯಿ, ಯಾಕೆಂದರೆ ಅವರ ಫ್ಯಾಮಿಲಿನ ಬಹಳ ಹತ್ತಿರದಿಂದ ಇವತ್ತಿಗೂ ಅವ್ರ ಜೊತೆ ನಾನು ಇರೋದ್ರಿಂದ ನನಗೆ ಅವರ ಫ್ಯಾಮಿಲಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಬ್ಬರೂ ಯಾರು ಯಾವತ್ತೂ ನನ್ನ ವಿಷ್ಣು ಒಬ್ಬ ಆ್ಯಕ್ಟರ್ ಅನ್ನೋ ಅಹಮ್ಮಿಂದಾಗಲಿ ಅಥವಾ ಅವ್ರು ಗುರುತಿಸ್ಕೊಂಡಾಗಲಿ ಯಾವತ್ತೂ ಅವ್ರು ಏನೂ ಮಾಡಿದವರಲ್ಲ. ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಸಂಸ್ಕಾರವಂತರು, ಯಾರು ಯಾರಿಗೂ ನೋವು ಕೊಡಬಾರ್ದು ಅನ್ನೋಂಥ ಒಂದು ವ್ಯಕ್ತಿತ್ವ ನಾವು ಹುಡುಕಿದ್ರೂ ಸಿಗಲ್ಲ ಅಂತ ಫ್ಯಾಮಿಲಿ ಅವ್ರದ್ದು. ಅವರ ಅಣ್ಣ ರವಿ ಅಂಕಲ್ ಅಂತೂ ನನಗೆ ಅವ್ರ ಮನೆಯಲ್ಲಿ ವಾರದಲ್ಲಿ 3 ದಿನ ನಾವಿಬ್ರು ಈ ಮಾತಿನ ಮನೆ ಥರ ನಮ್ಮಿಬ್ಬರದು ಒಂದು ಮಾತಿನ ಮನೆ ಇತ್ತು. ಮೈಸೂರಿಗೆ ಜೊತೆಲಿ ಹೋಗ್ತಿದ್ವಿ, ಸಿನಿಮಾಗೆ ಜೊತೆಲಿ ಹೋಗ್ತಿದ್ವಿ, ನನ್ನ ಅವರ ಸ್ಕೂಟರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಕಾಫಿ ಮಾಡಿಕೊಡ್ತಾ ಇದ್ರು ನನಗೆ. ಅಷ್ಟು ಪ್ರೀತಿ ಅವರ ಮನೆಯವರಿಗೆ. ಅವರ ಅಣ್ಣನ ಮಕ್ಕಳು, ಅವರ ಹೆಂಡತಿ ಲಕ್ಷ್ಮಿ ಅತ್ತಿಗೆ, ಇವರೆಲ್ಲರೂ ಬಹಳ ಆತ್ಮೀಯರು. ಭಾರತಿ ಅಮ್ಮನೂ ನನಗೆ ಕಾಫಿ ಮಾಡಿಕೊಟ್ಟಿದ್ರು. ಅವ್ರ ಮನೆಗೆ ಹೋದಾಗ ಒಮ್ಮೆ ಅವರ ಅಣ್ಣನ ಜೊತೆ ನಾವು ಹೋಗ್ತಾ ಇದ್ವಿ, ಅವರ ವೈಕುಂಠ ಸಮಾರಾಧನೆಗೆ ಹೋಗ್ತಾ ಇದ್ದೆ. ತುಂಬ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ಅವರ ಫ್ಯಾಮಿಲಿಯವರು, ಇವತ್ತು ಅವರ ಇನ್ನೊಬ್ಬ ಅಕ್ಕ ಇದ್ದಾರೆ ಗೀತಾ ಅಂತ, ಕಸಿನ್ ಸಿಸ್ಟರ್ ಅವರು. ಅವರ ಮನೇಲಿ ಅವ್ರು ಇವತ್ತು NGO 75 ವರ್ಷ ಅವರಿಗೆ, ಅವರು NGO ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬೇರೆಯವ್ರು ಇವತ್ತಿನ ಹಾಗೆ ಮಾಧ್ಯಮಗಳಿಲ್ಲ, ಅವರು ಕೊಡುಗೈ ದಾನಿಯನ್ನು ತೋರಿಸ್ಕೊಳ್ಳುವಂಥ ಯಾವುದೇ ಮೀಡಿಯಾ ಇವತ್ತಿಲ್ಲ. ಆದರೆ ಆವತ್ತು ಅವರು ಮಾಡಿರುವಂಥ ದಾನ ಧರ್ಮ ಆಗ್ಬೋದು, ಒಳ್ಳೆ ಕೆಲಸಗಳಾಗ್ಬೋದು, ಎಂಥೆಂಥದ್ದು ಮಾಡಿದ್ದಾರೆ ಅಂದರೆ ಅದು ಅವ್ರಿಗೆ ಗೊತ್ತು, ಮಾಡಿಸ್ಕೊಂಡಿರೋರಿಗೆ ಗೊತ್ತು. ಅದನ್ನು ಅವರ ಅಭಿಮಾನಿಗಳಿಗೂ ಗೊತ್ತಿದೆ. ಆದರೆ ಅವ್ರ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅವ್ರಿಗೆ ಟ್ರೆಷರ್ ಇದ್ದಾಗ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೆಲ್ಲರಿಗೂ. ಎಲ್ಲರೂ ಈಗ ವಿಷ್ಣು ಅಂದ ತಕ್ಷಣ ಇಲ್ಲಿ ಬರ್ತಿದ್ದ ಹಾಗೆ ಈ ಬಂಧನದ ಒಂದು ಪೋಸ್ಟರ್ ನೋಡಿದ್ವಲ್ಲ, ಅದು ನೋಡಿದಾಗ ಏನೋ ನಮ್ಮ ಮನೆಗೆ ಬರ್ತಾ ಇದ್ವಿ, ನಮ್ಮ ಮನೆಯವ್ರು ಯಾರೋ ನಮ್ಮನ್ನು ಸ್ವಾಗತಿಸ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ತೀವಿ, ನಮಗೆ ಆ ಒಂದು ಕನೆಕ್ಟಿವಿಟಿ ಸಿಗುತ್ತೆ. ಅದು ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ, ಅವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಇಷ್ಟಪಡುವಂಥವ್ರಿಗೆ ಗೊತ್ತಾಗುತ್ತೆ. ಯಾಕೆ ಇವತ್ತಿಗೂ ಅಲ್ಲಿ ಬರೀ ಅವರ ಸಮಾಧಿ ಅಂತ ಏನಿಲ್ಲ, ಅದು ಸುಟ್ಟಿರುವಂಥ ಜಾಗ, ಅದು ಅಲ್ಲಿ ಅಸ್ಥಿ ಕೂಡ ಇಲ್ಲ. ಆದರೂ ಯಾಕೆ ಅದು ಒಂದು ಶಕ್ತಿ ಕೇಂದ್ರ ಆಗಿದೆ ಪ್ರತಿಯೊಬ್ಬರಿಗೂ. ಈಗಿನ ಜನರೇಷನ್, ಅವ್ರ ಕಾಲದಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋರು, ಅವ್ರ ಸಿನಿಮಾ ನೋಡ್ಕೊಂಡಿರೋ ಬೇರೆ, ಅವ್ರ ಸತ್ತ ನಂತರ ಹುಟ್ಟಿರೋ ಮಕ್ಕಳು ಕೂಡ ಇವತ್ತು ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅದು ಶಕ್ತಿ. ಅವರಲ್ಲಿ ಇದ್ದಂಥ ಒಂದು ದೈವಿಕವಾದ ಶಕ್ತಿ ಅವರನ್ನ ಹಾಗೆ ಮಾಡ್ತು. ಮಿಕ್ಕಿದ್ದೆಲ್ಲ ನೆಗೆಟಿವ್ಸು ಭಗವಂತನಿಗೆ ಬಿಟ್ಟಿದ್ದು. ಆದರೆ ಅವರು ಮಾತ್ರ ಕನ್ನಡದ ಆಸ್ತಿ. ನನಗಂತೂ ಒಂದು ಹೆಮ್ಮೆ, ಪ್ರೀತಿಯಿಂದ ನಾನು ಹೇಳ್ತೀನಿ ಎಲ್ಲರಿಗೂ, ಒಂದು ಭಾಗ್ಯ, ಅವರನ್ನು ನೋಡಿದಂಥ ಭಾಗ್ಯ ನಮಗೆ ಸಿಕ್ಕಿದೆ. ಯಾವತ್ತೂ ವಿಷ್ಣು ಅಮರನೇ. ಇವತ್ತು ಅವ್ರನ್ನ ನೆನಪು ಮಾಡಿಕೊಟ್ಟಿದ್ದಕ್ಕೆ ರಾಸು ಅವರಿಗೆ ಮತ್ತು ಮಾತಿನ ಮನೆ ಎಲ್ಲರಿಗೂ ತುಂಬ ಸಂತೋಷ. ಶೈಲಜಾ ಅವ್ರ ಬಗ್ಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಶೈಲಜಾ ಅವರು ಬರೆದಿರೋ ಪುಸ್ತಕದಲ್ಲೇ ಇದೆ, ಆ ಮೊದಲನೇ ಅವ್ರ ಒಳಗಡೆ ಒಂದು ಲೈನ್ ಬರೆದಿದ್ದೀರ ನೀವು, ಅದನ್ನು ನಾನು ಓದಿ ಹೇಳ್ಕೊಂಡು. ಅದು ಅವರು ಸತ್ತ ನಂತರನೂ ಅವ್ರ ಹೃದಯ, ಯಾಕೆ ಅವ್ರ ಹೃದಯ ವೈಶಾಲ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಅವ್ರನ್ನ ನಾವು ಆರಾಧಿಸೋ ರೀತಿ ಅಂತ. ಆ ಆರಾಧನಾ ಭಾವ ಇದ್ದವರಿಗೆ ಮಾತ್ರನೇ ವಿಷ್ಣು ಏನು ಅಂತ ಗೊತ್ತಾಗುತ್ತೆ. ಅವರ ಬಗ್ಗೆ ನೆಗೆಟಿವ್ ಆಗಿ ಬರೆದಿರುವಂಥವ್ರು ನಾನಾ ಕಾರಣಗಳಿಂದ ಮಾಡಿರ್ಬೋದು, ಆದರೆ ಅವ್ರನ್ನ ಸತ್ಯವಾಗಿ ಅರ್ಥ ಮಾಡ್ಕೊಂಡಿರೋ, ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಿರೋರು ಯಾರೋ ಅವರ ಬಗ್ಗೆ ಒಂದು ಮಾತು ಸಹ ಕೆಟ್ಟದಾಗಿ ಆಡಲ್ಲ ಅನ್ನೋವಂಥದ್ದು ನಂಬಿಕೆ. ಇವತ್ತು ಶೈಲಜಾ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಮ ಪ್ರೀತಿನ ಅದರಲ್ಲಿ ತೋರಿಸಿದ್ದೀರಾ. ಈ ಪುಸ್ತಕ ಎಲ್ಲರಿಗೂ ತಲುಪಬೇಕು. ಯಾಕೆಂದರೆ ಚಿಕ್ಕದಾದ್ರೂ ನೀವು ಮುನ್ನುಡಿಯಲ್ಲಿ ಬರೆದಿರೋ ಪದಗಳೇ ಸಾಕು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. 100 ಜರ್ನಲಿಸ್ಟ್ಗಳು ಬೇಕಾಗಿಲ್ಲ, ನೀವು ಒಬ್ಬರು ಸಾಕು, ಅಷ್ಟು ಚೆನ್ನಾಗಿದೆ ಆ ಪುಸ್ತಕ. ನಿಮಗೆ ಧನ್ಯವಾದ. ಮತ್ತೆ ನಮ್ಮ ವಿಷ್ಣುನ ಎಲ್ಲರಿಗೂ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರಿಗೂ ನಮಸ್ಕಾರ. ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಒಂದು ಒಳ್ಳೆ ಯು ಪೀಪಲ್ ಮೇಡ್ ಅವರ್ ಡೇ. ಥ್ಯಾಂಕ್ ಯು ಸೋ ಮಚ್.
ನಮಗೆ ವಿಷ್ಣುವರ್ಧನ್ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಆದರೆ ಅವರ ಜೊತೆ ನಿಕಟ ಸಂಪರ್ಕದಲ್ಲಿ ಇರೋ ರೀತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನೋದು ನಮ್ಮ ಪುಣ್ಯ ಅಂತ ಹೇಳಿ ನಾನು ಭಾವಿಸಿ ಇಷ್ಟೊತ್ತು ವಿಷ್ಣು ಅವರೊಂದಿಗೆ ನೆನಪುಗಳನ್ನು ಹಂಚಿಕೊಂಡಂತಹ ಶ್ರೀಮತಿ ಲಲಿತಾ ಚಲಂ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಷ್ಣುದಾದ ಅವರು ಇವತ್ತಿಗೂ ಎಲ್ಲರಿಗೂ ತುಂಬಾ ಪ್ರೀತಿಯ ವಿಷ್ಣುದಾದ ಹಾಗೆ ಇದ್ದಾರೆ. ಪ್ರತಿಯೊಬ್ಬರಿಗೂ ಕನ್ನಡಿ ಯಾರ್ಯಾರ ಮನದಲ್ಲಿ ಕನ್ನಡ ಇದೆಯೋ ಅವರೆಲ್ಲರ ಹೃದಯದ ಸಿಂಹಾಸನದಲ್ಲಿ ಅವರು ಸದಾ ಚಕ್ರವರ್ತಿಯಾಗಿ ಇರ್ತಾರೆ. ಸದಾ ಅವರ ನೆನಪು ಕೂಡ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನ ಶ್ರೀಮತಿ ಶೈಲಜಾ ವೆಂಕಟೇಶ್ ಅವರು ನೆರವೇರಿಸಿಕೊಡಲಿದ್ದಾರೆ. ಈ ದಿನದ 101 ನೆನಪು ಕಾರ್ಯಕ್ರಮದಲ್ಲಿ ಸುಶ್ರಾವ್ಯ ಕಂಠದಿಂದ ನಮ್ಮೆಲ್ಲರನ್ನು ರಂಜಿಸಿದ ಶ್ರೀ ರಾಜೀವ್ ಅಗಳಿಯವರಿಗೆ ಮಾತಿನ ಮನೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ಹಾಗೂ ಸಿಂಧು ಸೀತಾರಾಮ್ ಅವರಿಗೂ ಪೂರ್ವಕ ಸಿಂಧು ಸೀತಾರಾಮ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ, ಜೊತೆಗೆ ನಮ್ಮೊಂದಿಗೆ ವಿಷ್ಣುದಾನ ಅವರ ನೆನಪಿನ ಬುತ್ತಿಯನ್ನು ಬಿಚ್ಚಿಕೊಟ್ಟಂತಹ ಶ್ರೀಮತಿ ಲಲಿತಾ ಚಲಂ ಅವರಿಗೆ ನಮ್ಮ ವಂದನೆ. ನಮ್ಮದಾದ ವಿಷ್ಣುವರ್ಧನ್ ಕೃತಿಯ ಲೇಖಕಿ ಶ್ರೀ ಆರ್ ಶೈಲಜಾ ಶರ್ಮಾ ಅವರಿಗೆ ನಮ್ಮ ಮಾತಿನ ಮನೆಯ ಪರವಾಗಿ ಒಂದು ನೆನಪಿನ ಕಾಣಿಕೆ. ಈ ಕಾರ್ಯಕ್ರಮವನ್ನ ಪ್ರತ್ಯಕ್ಷವಾಗಿ ನೇರ ಪ್ರಸಾರದಲ್ಲಿ ನೋಡಿದ ಎಲ್ಲ ಕನ್ನಡ ಮನಸ್ಸುಗಳಿಗೂ ನಮ್ಮ ಮಾತಿನ ಮನೆಯ ಪರವಾಗಿ ಅನಂತ ಧನ್ಯವಾದಗಳು. ಇಲ್ಲಿಗೆ ಈ ಇಂದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವಿಷ್ಣು ಸ್ಮರಣೆಯಲ್ಲಿ 101 ನೆನಪು ಕಾರ್ಯಕ್ರಮ ಮುಗಿತಾ ಇದೆ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.